ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ಎಲ್ರಿಗೂ ಟೀ ಕಾಫಿ ಆಯಿತಾ? ನಂದಂತೂ ಇನ್ನೂ ಟೀ ಕಾಫಿ ಆಗಿಲ್ಲ ನೋಡ್ರಿ. ಎದ್ದೀನಿ, ಹಾಸಿಗೆ ಮಡಿಚಿಟ್ಟಿನಿ. ನಮ್ಮ ಚಾರುಗೂ ಈ ಚಾಪಿ ತೊಗೊಂಡು ಬಾರಮ್ಮ ಅಂತಂದೆ. ಬಟ್ ನಮ್ಮ ಚಾರುಗ ಆ ಚಾಪಿನ ಎತ್ತಕ್ಕಂತೂ ಆಗ್ತಾನೇ ಇಲ್ಲ. ಒಮ್ಮೆ ಎತ್ತೋದು ಕೆಳಗೆ ಹಾಕೋದು ಮಾಡಾಕತ್ತಿದ್ಲು. ಹಂಗೂ ಹಿಂಗೂ ಮಾಡಿ ಕೊನೆಗೆ ಆ ಚಾಪಿನ ಎತ್ಕೊಂಡು ಬಿಟ್ಲು ರೀ. ಎತ್ಕೊಂಡು ಚಾಪಿ ಒಳಗಿಡಕತ್ತಾಳ್ರಿ. ಅಷ್ಟೊತ್ತಿಗೆ ನಾನು ಕಸ ಗುಡಿಸಿ ಮನೆ ಒರ್ಸಕ್ಕೆ ಬಂದೀನಿ ರೀ. ಇಲ್ಲೇ ನಾನು ಮನೆ ಒರೆಸಿ ಮತ್ತು ನಾನು ಇನ್ನೊಂದು ನಮ್ಮ ಹಳೆ ಮನೆಗೆ ಹೋಗ್ಬೇಕ್ರಿ. ಎರಡು ಮನೆ ಹತ್ತಿರ ಅದಾವು. ಮನೆ ಒರೆಸ್ಕೊಂಡು ನಾನು ಹಳೆ ಮನೆಗೆ ಬರೋಷ್ಟ್ರೊಳಗೆ ಇಲ್ಲೇ ನೋಡ್ರಿ ನಮ್ಮ ಸೌಮ್ಯ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ನಾಷ್ಟ ಮಾಡಾಕತ್ತಾರೆ ರೀ. ಬೆಳಗ್ಗೆ ನಾನು ನೋಡಿದ್ರೆ ಇವಾಗ ಎದ್ದೀನಿ, ಅವರು ಆವಾಗಲೇ ಎದ್ದು ನಾಷ್ಟ ಮಾಡಾಕತ್ತಾರ. ನಮ್ಮ ಸೌಮ್ಯ ನೋಡ್ರಿ ನಾಷ್ಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಕ್ಕೆ ಹೊಂಟಾಳ. ನಿಂದೇನು ಚಿಕ್ಕಿ, ನಿಂದು ಯಾವಾಗಲೂ ಬರೀ ವೀಡಿಯೋನ ಆಯ್ತಲ್ಲ ಅನ್ನಕ್ಕತ್ತಿದ್ಲು ರೀ. ಒಳಗೆ ಹೋಗೊಂಬರ್ರಿ. ಇಲ್ಲಿ ನಮ್ಮ ಪಪ್ಪರು ಆಲ್ಮೋಸ್ಟ್ ಬೇಗ ಎದ್ದು ಎಲ್ಲ ದೇವರಿಗೂ ಪೂಜೆ ಮಾಡಿ ಬಾಗಿಲಿಗೆಲ್ಲ ಲೋಬಾನ ಹಿಡಿಯಾಕತ್ತಾರೆ. ಇಲ್ಲೇ ನಮ್ಮ ಅಕ್ಕ ನೋಡ್ರಿ, ನಮ್ಮ ಅಕ್ಕನ ಮಕ್ಕಳೆಲ್ಲ ನಾಷ್ಟ ಮಾಡಾಕತ್ತಿದ್ರಲ್ಲ, ಅವರಿಗೆ ದೋಸೆ ಮಾಡಿ ಕೊಡಕತ್ತಾಳ ನಮ್ಮ ಅಕ್ಕ. ನಾನು ಬೇಗ ಫ್ರೆಶ್ ಅಪ್ ಆಗ್ಬೇಕ್ರಿ. ಇವತ್ತು ನಮ್ಮ ಊರಾಗ ನಮ್ಮ ದುರ್ಗಾದೇವಿಗಾಯಿತು, ನಮ್ಮ ಸುತ್ತಮುತ್ತ ಯಾವ್ಯಾವ ದೇವ್ರು ಅದಾವು ನಮ್ಮ ಊರಾಗ, ಯಾವ್ಯಾವ ದೇವ್ರದ ಎಲ್ಲ ದೇವ್ರಿಗೂ ಉಡಿ ತುಂಬುದೈತ್ರಿ. ಉಡಿ ತುಂಬಿ ಕಾಯಿ ಓಡಿಸ್ಕೊಂಬರ್ಬೇಕು. ಹಾಗಾಗಿ ಇವತ್ತು ಬೇಗ ಎದ್ದು ನಾಷ್ಟ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ಬೇಕ್ರಿ. ಇಲ್ಲೇ ನಮ್ಮ ಅವ್ವ ನೋಡ್ರಿ ಆಲ್ಮೋಸ್ಟ್ ಉಡಿ ಸಾಮಾನೆಲ್ಲ ರೆಡಿ ಮಾಡಿಬಿಟ್ಟಾಳ. ನಾವು ಎಲ್ಲ ಫ್ರೆಶ್ ಅಪ್ ಆಗೀವ್ರಿ. ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ರೆಡಿಯಾಗಿ ಇವಾಗ ಏನಿಲ್ಲರಿ, ಈ ಉಡಿ ಸಾಮಾನು ತೊಗೊಂಡು ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನ ಏನು ಭಾಳ ದೂರ ಇಲ್ಲರಿ. ನಾನಂತೂ ಈ ರೀತಿ ರೆಡಿಯಾಗಿ ನೋಡ್ರಿ. ಈ ಡ್ರೆಸ್ ನೀವು ಆಲ್ಮೋಸ್ಟ್ ನೋಡಿರ್ತೀರ. ನಾನಂತೂ ಬಪ್ಪನಾಡು ಜಾತ್ರೆಗೆ ಈ ಡ್ರೆಸ್ ಹಾಕಿದ್ದೆ. ಇವಾಗ ಈ ಡ್ರೆಸ್ ಹಾಕೋದು ನಾನು ಸೆಕೆಂಡ್ ಟೈಮ್ ರೀ. ಯಾರೇನೋ ಅನ್ಕೋಬೇಡ್ರಿ, ಮತ್ತು ವಿಡಿಯೋದಾಗೆ ನೀನು ಹಾಕಿದ ಡ್ರೆಸ್ಸನ್ನೇ ಹಾಕ್ತೀಯ ಅಂತ. ನಾನು ಈ ಡ್ರೆಸ್ಸನ್ನ ಮೀಶೋದಾಗ ಆರ್ಡ್ರ್ ಮಾಡೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ವಾಲಿಟಿ ಎಲ್ಲ ಚೆನ್ನಾಗೈತ್ರಿ. ಬಪ್ಪನಾಡು ಜಾತ್ರೆಗಂತನೇ ಆರ್ಡ್ರ್ ಮಾಡಿದ್ದೆ. ತುಂಬ ಇಷ್ಟ ಆಗೈತಿ. ಬಪ್ಪನಾಡು ಜಾತ್ರೆಗೆ ಒನ್ ಟೈಮ್ ಹಾಕೀನಿ. ಇವಾಗ ನಮ್ಮೂರದು ಬಪ್ಪನಾಡು ಜಾತ್ರೆ ಮುಗಿಸ್ಕೊಂಡು ನಮ್ಮೂರಿಗೆ ಬಂದ ತಕ್ಷಣ ನಮ್ಮದು ಊರಿದು ಒಂದು ವಾರದೊಳಗೆ ಉಡಿ ತುಂಬೋದಿತ್ತು ರೀ ನಮ್ಮ ದುರ್ಗಾದೇವಿಗೆಲ್ಲ. ಹಾಗಾಗಿ ಇವಾಗ ನಾವು ನೋಡ್ರಿ ದೇವಸ್ಥಾನಕ್ಕೆ ಹೊಂಟಿವಿ. ಬಟ್ ಈ ದುರ್ಗಾದೇವಿ ಟೆಂಪಲ್ ರೀ ಇದು. ಇವಾಗಂತೂ ರಶ್ ಇಲ್ಲರಿ. ಏನಕ್ಕಂದ್ರೆ ನಾವು ಸ್ವಲ್ಪ ಬೇಗ ಬಂದೀವಿ. ಯಾಕಂದರೆ ಸಾಯಂಕಾಲ ಅನ್ನೋಷ್ಟ್ರೊಳಗೆ ನೋಡ್ರಿ ಸಿಕ್ಕಾಪಟ್ಟೆ ಗದ್ದಲ ಆಗ್ಬಿಡ್ತೈತಿ. ಜನ ಎಲ್ಲ ಇರ್ತಾರೆ, ವೇಟ್ ಮಾಡಬೇಕಾಗತ್ತೆ. ಮತ್ತು ಅದು ಅಲ್ಲದೆ ಸಾಯಂಕಾಲ ಹೊತ್ತಿಗೆ ಜೋರು ಮಳೆ ಗಾಳಿ ಎಲ್ಲ ಬೀಸೋಕ್ಕೆ ಶುರು ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವಂತೂ ಬೇಗ ಉಡಿ ತುಂಬಕ್ಕೆ ಬಂದೀವ್ರಿ ನಮ್ಮ ದುರ್ಗಾದೇವಿಗೆ. ಉಡಿ ತುಂಬೋದಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ನೋಡ್ರಿ. ಎಲೆ ಅಡಿಕೆ, ಉತ್ತತ್ತಿ, ಹಾಗೆ ಒಣ ಕೊಬ್ಬರಿ ಬಟ್ಲ ಮತ್ತು ಅಕ್ಕಿ ಇರುತ್ತೆ ನೋಡ್ರಿ. ಈ 5 ಸಾಮಾನು ನಾವು ಉಡಿ ತುಂಬ್ತೀವಿ ರೀ. ಬಟ್ ಇಲ್ಲಿ ನಮ್ಮದು 4 ಉಡಿ ಸಾಮಾನು ಅದಾವೆ ರೀ ಈ ದುರ್ಗಾದೇವಿಗೆ. ನಮ್ಮದು 3 ಜನ ಅಕ್ಕಂದ್ರು ಉಡಿ ತುಂಬಕತ್ತಾರ. ಹಾಗೆ ನಮ್ಮದೊಂದು ಉಡಿ, ಒಟ್ಟಿಗೆ 4 ಉಡಿ. ಇದೆ ನೋಡ್ರಿ ನಮ್ಮೂರು ದುರ್ಗಾ ದೇವತೆ, ನಮ್ಮ ಗ್ರಾಮ ದೇವತೆ ಅಂತಲೇ ಹೇಳ್ಬೋದು. ಫಸ್ಟ್ ಈ ದೇವರಿಗೆ ನಾವು ಉಡಿ ತುಂಬಕ್ಕೆ ಬರ್ತೀವಿ ರೀ. ಊರಾಗ ಸುಮಾರು ಗುಡಿ ಅದಾವ್ರಿ. ಎಲ್ಲ ಗುಡಿಗೂ ಉಡಿ ತುಂಬಬೇಕು. ಈ ದೇವರಿಗೆ ನಾವು ಮೊದಲು ಉಡಿ ತುಂಬ್ತೀವಿ. ಉಡಿ ತುಂಬಿದ ತಕ್ಷಣ ನಾವು ಊದಿನ ಕಡ್ಡಿ ಹಿಡ್ಕೊಂಡು ಬೆಳಗಿವು ನೋಡ್ರಿ. ಬೆಳಗಿದ ತಕ್ಷಣ ಇಲ್ಲೇ ನೋಡ್ರಿ ಮುಂದಕ್ಕೆ ಬಂದು ಇಲ್ಲೇ ಪಾದಗಟ್ಟಿ ಇರ್ತೈತೆ ರೀ. ಪಾದಗಟ್ಟಿಗೆ ನಾವು ಕಾಯಿ ಹೊಡ್ಯಕ್ಕೆ ಬಂದೀವಿ. ನಮ್ಗಿಂತ ಮುಂಚೆನೇ ಬಂದು ಉಡಿ ತುಂಬ್ಕೊಂಡು ಹೋಗ್ಯಾರ. ಬಟ್ ನಾವೇ ಲೇಟ್ ನಮಗೆ ಬೇಗ, ನಿಮಗೆಲ್ಲ ವಿಡಿಯೋದಾಗ ನೋಡುವಾಗ ಅನ್ನಿಸ್ಬೋದು ರೀ ಬೇಗ ಬಂದಿರಿ ಅಂತ. ಬಟ್ ನಮ್ಗಿಂತ ಮುಂಚೆ ಬಂದು ಇಲ್ಲೆಲ್ಲ ಉಡಿ ತುಂಬ್ಕೊಂಡು ಹೋಗ್ಯಾರ. ಇಲ್ಲೇ ನೋಡ್ರಿ ಉಡಿ ತುಂಬಕ್ಕೂ ಬರಕತ್ತಾರ ಜನ. ನಾವು ಮತ್ತು ಸಾಯಂಕಾಲ ಆದರೆ ಸಿಕ್ಕಾಪಟ್ಟೆ ಗದ್ದಲ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ನಾವು ಬೇಗ ಬಂದುಬಿಟ್ಟಿರಿ. ಈ ಥರ ಐತೆ ನೋಡ್ರಿ ನಮ್ಮ ದುರ್ಗಾದೇವಿ ಟೆಂಪಲ್ಲು. ಇಲ್ಲೇ ನಾವೆಲ್ಲ ಕಾಯಿ ಹೊಡೆಸ್ಕೊಂಡು ಇನ್ನೊಂದು ದೇವ್ರಿಗೆ ಹೋಗ್ಬೇಕ್ರಿ. ನಾವು ಒಟ್ಟಿಗೆ 8 ಕಾಯಿ ಹೊಡ್ಯಾಕತ್ತೀವಿ ನೋಡ್ರಿ. ನಾವು ಒಂದು ದೇವರಿಗೆ 2 ಕಾಯಿ ಅಂದರೆ 4 ಜನ 4 ಉಡಿ ತುಂಬಿವಲ್ರಿ. ಹಾಗಾಗಿ ನಾವು 8 ಕಾಯಿ ಹೊಡ್ತೀವಿ. ಈ ದೇವರು ನೋಡ್ರಿ, ಇದು ಇನ್ನೊಂದು ದೇವರು ನೋಡ್ರಿ, ಹೆಬ್ಬಾಳಮ್ಮ ಅಂಥೇಳಿ. ಈ ದೇವರಿಗೆ ಬಂದೀವಿ. ನಮ್ಮ ಊರಾಗ ಸುಮಾರು ದೇವ್ರು ಅದಾವ್ರಿ. ನಾವು ಇವತ್ತು ಏನಿಲ್ಲ ಅಂದರೂ ಎಲ್ಲ ದೇವರಿಗೂ ಅಡ್ಡಾಡಿ ಉಡಿ ತುಂಬೋದು, ಕಾಯಿ ಹೊಡ್ಸೋದು ಇದೇ ನೋಡ್ರಿ ನಮ್ಮ ಕೆಲಸ. ಇವತ್ತು ಇದು 2ನೇ ದೇವರಿಗೆ ನಾವು ಉಡಿ ತುಂಬಕ್ಕೆ ಬಂದೀವಿ. ಇದು ಹೆಬ್ಬಾಳಮ್ಮ. ಇಲ್ಲೇ ನಮ್ಮ ಅಕ್ಕರು ಉಡಿ ತುಂಬಕ್ಕತ್ತಾರೆ. ನಾನಂತೂ ಏನಿಲ್ಲ, ಜಸ್ಟ್ ವಿಡಿಯೋ ಮಾಡೋದು, ಫೋಸ್ ಕೊಡೋದು ಇದೇ ಆಗೈತಿ ನೋಡ್ರಿ. ಬಟ್ ಇವಾಗಲೇ ಟೈಮು ಏನಿಲ್ಲ ಅಂದರೂ ಒಂದು 12 ಗಂಟೆ ಆಗಿತ್ತು ರೀ. ಸಿಕ್ಕಾಪಟ್ಟೆ ಬಿಸಿಲು. ಇದು ಮತ್ತೊಂದು, ಇದು ಮರಿಯಮ್ಮ ನೋಡ್ರಿ. ಈ ದೇವರು ಮರಿಯಮ್ಮ. ಈ ದೇವರಿಗೂ ಇದು ಒಟ್ಟು ನಮ್ಮ ಓನ್ಯಾಗ ಅದಾವ್ರಿ. ನಮ್ಮ ಓನ್ಯಾಗ ಒಂದು ಏನಿಲ್ಲ ಅಂದರೂ 4 ದೇವ್ರು ಅದಾವ್ರಿ. 4 ದೇವರಿಗೂ ನಾವು ಉಡಿ ತುಂಬಬೇಕು, ಕಾಯಿ ಹೊಡಿಬೇಕು. ಈ ದೇವರು ನಮ್ಮದು 4ನೇ ದೇವರು.
ಈ ದೇವರಿಗೂ ಇವಾಗ ನಾವು ಉಡಿ ತುಂಬಕ್ಕೆ ಬಂದೀವ್ರಿ. ಇಲ್ಲಿ ಉಡಿ ತುಂಬಕ್ಕೆ ಬಂದೀವ್ರಿ. ಇದು ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ. ಇದು ಹೊರಗಡೆನ ಐತಿ ಫುಲ್ಲು. ಈ ದೇವರಿಗೂ ನಮ್ಮ ಅಕ್ಕ ಉಡಿ ತುಂಬಿ ಊದಿನ ಕಡ್ಡಿ ಬೆಳಗಲ್ರಿ. ಆಮೇಲೆ ಏನೈತೆ ನೋಡ್ರಿ, ಇದು ಇನ್ನೊಂದು ದೇವರು. ಇದು ನಮ್ಮ ಊರು ಆಂಜನೇಯ ಟೆಂಪಲ್ ನೋಡ್ರಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಟೆಂಪಲ್. ಈ ಥರ ಟೆಂಪಲ್ ನೋಡೋಕೆ ಆಲ್ಮೋಸ್ಟ್ ನಮ್ಮ ಹಳ್ಳಿ ಸೈಡ್ ಆಂಜನೇಯ ಟೆಂಪಲ್ ರೀ. ಈ ದೇವರಿಗೂ ಅಷ್ಟೇ ರೀ, ನಾವು ಉಡಿ ತುಂಬಿವಿ. ಹಾಗೇ ಹಣ್ಣುಕಾಯಿ ಮಾಡಿ ಊದಿನ ಕಡ್ಡಿ ಬೆಳಗಾಕತ್ತಾಳ್ರಿ ನಮ್ಮ ಅಕ್ಕ ಇಲ್ಲಿ. ಇದು ನಮ್ಮೂರ ಆಂಜನೇಯ ದೇವಸ್ಥಾನ ನೋಡ್ರಿ. ಇಲ್ಲಿ ಮುಗೀತು. ಇವಾಗ ಮತ್ತೊಂದು ದೇವ್ರಿಗೆ ಬಂದೀವ್ರಿ. ಇದು ದೇವ್ರ ರೀ. ನನಗೆ ಆಲ್ಮೋಸ್ಟು ನಾವು ಉಡಿ ತುಂಬುವಾಗಷ್ಟೇ ಊರಾಗ ಅಡ್ಡಾಡ್ತೀವಿ ರೀ. ಆಮೇಲೆ ನಾವು ಎಲ್ಲೂ ಹೋಗಲ್ಲ. ನಮ್ಮ ಮನೆ ಆಯಿತು ನಾವಾಯ್ತು ಅಂದ್ಕೊಂಡಿರ್ತೀವಿ. ಹಾಗಾಗಿ ಪ್ರತಿಯೊಂದು ಕಡೆನೂ ಉಡಿ ತುಂಬುದೈತ್ರಿ. ಮತ್ತು ಇದು ಒಂದು ಅಲ್ಲಿ ಉಡಿ ತುಂಬಿ ಮುಗೀತು. ಇವಾಗ ಈ ದೇವರಿಗೂ ಅಷ್ಟೇ ರೀ. ನಾ ಹೇಳಿದ್ನಲ್ರಿ, ನಮ್ಮ ಊರಾಗ ಸುಮಾರು ದೇವ್ರು ಅದಾವೆ. ಈ ದೇವರು ರ್ಯಾವಕ್ಕಮ್ಮ ನೋಡ್ರಿ. ಈ ರ್ಯಾವಕ್ಕಮ್ಮಗೂ ಉಡಿ ತುಂಬಬೇಕು. ಕೆಲವೊಂದು ದೇವ್ರ ಹೆಸರು ಗೊತ್ತದವು ನನಗೆ, ಕೆಲವೊಂದು ದೇವ್ರ ಹೆಸರು ಗೊತ್ತಿಲ್ಲ. ಹಾಗಾಗಿ ಗೊತ್ತಿರೋ ದೇವ್ರ ಹೆಸರು ಹೇಳ್ತೀನಿ ರೀ. ರ್ಯಾವಕ್ಕಮ್ಮ ಗುಡಿ ತುಂಬ್ಕೊಂಡು ಇಲ್ಲಿ ಮುಂದಕ್ಕೆ ಬಂದೀವಿ. ಇದು ರ್ಯಾವಕ್ಕಮ್ಮನ ಗುಡಿ ನೋಡ್ರಿ, ಹೊಲದಾಗ ಐತಿ, ಹೊಲದ ಮಧ್ಯದಾಗ ಐತಿ. ಹಾಗಾಗಿ ಇಲ್ಲಿ ನಾವು ಉಡಿ ತುಂಬ್ಕೊಂಡು ಇವಾಗ ಮುಂದಕ್ಕೆ ಹೊಂಟೀವಿ ನೋಡ್ರಿ. ಇವಾಗ ನಾವು ಮುಂದಕ್ಕೆ ಹೋಗೋದು ಸಿಕ್ಕಾಪಟ್ಟೆ ಬಿಸಿಲು ಐತಿ ನೋಡ್ರಿ, ಎಷ್ಟು ಬಿಸಿಲು ಐತಿ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಎಲ್ಲ ಮುಂದಕ್ಕೆ ಹೊಂಟಾರ. ನಾನು ಕೂಡ ಅವ್ರ ಹಿಂದೆನೇ ಹೊಂಟೀನಿ ರೀ. ನಾವು ಪಾಂಡುರಂಗನ ಗುಡಿಗೆ ಬರಬೇಕಾದ್ರೆ ಇದು ಇಲ್ಲೊಂದು ಯಮನೂರಪ್ಪನ ಕಟ್ಟಿ ಅಂತ ಸಿಗುತ್ತೆ ರೀ ನಮ್ಮ ಊರಾಗ. ಈ ಯಮನೂರಪ್ಪನ ಕಟ್ಟಿಗೂ ನಾವು ಎಣ್ಣೆ ಬತ್ತಿ ಕೊಟ್ಟು ಹಾಗೆ ಇವಾಗ ನಾವು ರೋಡ್ ಕ್ರಾಸ್ ಮಾಡ್ಬೇಕು ನೋಡ್ರಿ. ನಮ್ಮ ಅಣ್ಣ, ನಮ್ಮ ವೈನಿ ಎಲ್ಲರೂ ಬಂದಾರ. ಇದು ನಮ್ಮ ಅಕ್ಕರು ಇಲ್ಲಿ ಬಂದೀವಿ ನೋಡ್ರಿ. ಇಲ್ಲಿ ಇವಾಗ ಅಷ್ಟೇ ರೀ, ಇದು ಪಾಂಡುರಂಗ ಟೆಂಪಲ್. ಇಲ್ಲೂ ನಾವು ಇವಾಗ ಉಡಿ ತುಂಬಿ ಹಣ್ಣುಕಾಯಿ ಹೊಡಿಬೇಕ್ರಿ. ಇಲ್ಲೇ ನಮ್ಮ ಚಾರು ನೋಡ್ರಿ, ಅಲ್ಲೊಂದು ಅಜ್ಜರ ಮೂರ್ತಿ ಐತಿ. ಅಜ್ಜರ ಮೂರ್ತಿ ಹತ್ತಕ್ಕೆ ಹೋಗಿ ನಿಂತು ನಮಸ್ಕಾರ ಮಾಡ್ತಾಳ್ರಿ. ಅಕ್ಕಿನಂತೂ ಜಾಗ್ರತೆಯಿಂದ ನೋಡ್ಕೋಬೇಕು, ಎಲ್ಲಿ ಬೇಕು ಅಲ್ಲೇ ಓಡಾಡ್ತಾಳ್ರಿ ನಮ್ಮ ಚಾರು. ಇಲ್ಲೇ ಒಬ್ಬರು ಅಜ್ಜಿ ನಮ್ಗೆ ಕಾಯಿ ಹೊಡೆದು ಕೊಡಕತ್ತಾರಿ. ನಮಗಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾನು ನಮ್ಮ ಅಕ್ಕ ಅಂತ ಹೊದಲ್ಲಿ ಕುಂತು ಬಿಟ್ಟಿದ್ವಿ. ಅವರೇ ಕಾಯಿ ಹೊಡೆಸ್ಕೊಂಬರ್ಲಿ ಅಂಥೇಳಿ. ಮೊದಲೇ ಬಿಸಿಲು ರೀ, ಬಿಸಿಲಾಗ ಅಡ್ಡಾಡಿ ಸಾಕಾಗಿಬಿಟ್ಟಿತ್ತು. ಹಾಗಾಗಿ ನಾವು ಇಲ್ಲೇ ಸ್ವಲ್ಪ ಕುಂತಿದ್ದೀವಿ ರೀ. ಅಲ್ಲಿ ಹಣ್ಣುಕಾಯಿ ಎಲ್ಲ ಉಡಿ ತುಂಬಿ ಕಾಯಿ ಹೊಡೆಸ್ಕೊಂಡು ಮೇನ್ ಬರೋದೇ ಇನ್ನೊಂದು ಇಲ್ಲೇ ನೋಡ್ರಿ. ಇದು ಸಿದ್ದಪ್ಪನ ಗುಡಿ, ರೇವಣ ಸಿದ್ದೇಶ್ವರ ಟೆಂಪಲ್ ಅಂತ ಹೇಳ್ತಾರೆ. ಈ ಟೆಂಪಲ್ನಾಗ ಆಲ್ಮೋಸ್ಟ್ ಶ್ರಾವಣದಾಗ ನಮ್ಮ ಊರಾಗ ಲಗ್ನ ನಡೀತಾವ್ರಿ. ಅಂದರೆ ಸಿಕ್ಕಾಪಟ್ಟೆ ಸಂಭ್ರಮದಿಂದ ಆಚರಿಸ್ತಾರೆ ಶ್ರಾವಣದಾಗ. ಸುಮಾರು ಮದುವೆ ಕೂಡ ಆಗುತ್ತೆ, ಸಾಮೂಹಿಕ ಮದುವೆ. ಅಲ್ಲಿ ಎಲ್ಲ ಕಾಯಿ ಹೊಡೆಸ್ಕೊಂಡು ಮತ್ತೆ ಮುಂದಕ್ಕೆ ಬಂದೀವ್ರಿ. ಇದು ದ್ಯಾಮಮ್ಮನ ಗುಡಿ. ಇದು ಕೂಡ ಒಂದು ಮನೆಯಾಗ ನೆಲೆಸ್ಯಾಳ್ರಿ. ಇವಾಗ ಈ ದೇವಿಗೆ ಹೊಸದಾಗಿ ಗುಡಿ ಕಟ್ಸಕತ್ತಾರ. ಆ ಗುಡಿ ಕಟ್ಟಿಸಿ ಇನ್ನೂ ಮುಗ್ದಿಲ್ಲ. ಮುಗಿದ್ಮೇಲೆ ಈ ಅಮ್ಮನವರು ಹೋಗಿ ಆ ಹೊಸ ಗುಡಿಯಾಗ ನೆಲೆಸ್ತಾರೆ. ಇವಾಗ ಗುಡಿ ಇಲ್ಲದೆ ಕಾರಣಕ್ಕೆ ಇಲ್ಲೇ ನೆಲೆಸ್ಯಾರಿ. ಇಲ್ಲೇ ನಮ್ಮ ವೈನಿಯವರು ಕೂಡ ನೋಡ್ರಿ ಈ ಅಮ್ಮನವರಿಗೆ ಉಡಿ ತುಂಬಕತ್ತಾರ. ನಮಗಂತೂ ಸಿಕ್ಕಾಪಟ್ಟೆ ಸಾಕಾಗಿತ್ತು. ನಾವು ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವಂತೂ ಇವಾಗ ಮುಂದಕ್ಕೆ ಮನೆಗೆ ಬರಕತ್ತೀವಿ ರೀ. ನಮ್ಮ ಊರಾಗ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನನೂ ಉಡಿ ತುಂಬಿ ಕಾಯಿ ಹೊಡೆಸ್ಕೊಂಡು ನಾನಿವಾಗ ಮನೆ ಕಡೆ ಹೊಂಟೀನಿ ರೀ. ಇನ್ನೂ ಒಂದು ದೇವರಿತ್ತು, ನೀವು ಎಣ್ಣೆ ಬತ್ತಿ ಕೊಟ್ಟು ಕಾಯಿ ಹೊಡೆಸ್ಕೊಂಬರ್ರಿ ಅಂಥೇಳಿ ನಾನು ನಮ್ಮ ಸೌಮ್ಯ ಮುಂದಕ್ಕೆ ಬಂದೆ ನೋಡ್ರಿ. ಮುಂದಕ್ಕೆ ಬಂದ ತಕ್ಷಣ ನಮ್ಮ ಅಕ್ಕವ್ರ ಮನೆಯಾಗಿದ್ದವರು ನಾವು ಇವತ್ತು ಹಬ್ಬ ಅಂದ್ರೆ ಅಡುಗೆ ಮಾಡಲೇಬೇಕಲ್ರಿ. ಅದು ಈ ಹಳ್ಳಿ ಸೈಡ್ ನೋಡ್ರಿ, ಹೋಳಿಗೆ ಅಂತೂ ಕಡುಬು ಹೋಳಿಗೆ ಅಂತೂ ಫೇಮಸ್ಸು, ಮರೆಯೋದೆಲ್ಲ. ಸ್ವೀಟು ಅಂತ ಬಂದಾಗ ನಾವು ಹೋಳ್ಗಿನ ಮಾಡ್ತೀವಿ. ಆಲ್ಮೋಸ್ಟ್ ನಮ್ಮ ಕಡೆ ಹೋಳ್ಗೆ ಮಾಡುವಾಗ ಹಿಟ್ಟಿಗೆ ಇದೇನು ರೀ ಅರಿಶಿನ ಬಣ್ಣ ಕೂಡ್ಸಲ್ಲ, ಎಲ್ಲೋ ಹಾಕ್ತಾರೆ. ಕೆಲವೊಬ್ರು ಕಲರ್ ಆ್ಯಡ್ ಮಾಡ್ತಾರೆ, ಕೆಲವೊಬ್ರು ಅರಿಶಿನ ಹಾಕ್ತಾರೆ. ನಾವು ಏನೂ ಇಲ್ಲ ರೀ, ಹೋಳ್ಗೆ ಮಾಡ್ತೀವಿ ಅದೇ ಥರ. ಮತ್ತು ಇಲ್ಲೇ ನೋಡ್ರಿ ಹಿಟ್ಟು ಉಳಿದಿತ್ತು, ಹಾಗೆ 2 ಚಪಾತಿ ಲಾಡ್ಸ್ಯಾರ. ಅಂದರೆ ಹೋಳ್ಗೆ ಮಾಡುವಾಗ ಸ್ವಲ್ಪ ಹಿಟ್ಟು ಉಳಿದಿರುತ್ತಲ್ಲ, ಅದೇ ಹಿಟ್ಟಿಂದನೂ ಚಪಾತಿ ಮಾಡ್ಯಾರ. ಮತ್ತು ನೋಡ್ರಿ ಹೋಳ್ಗೆ ಜೊತೆ ಇಲ್ಲೇ ನಾವು ಬೆಲ್ಲದ ಹಾಲು ಮಾಡೀವಿ. ಇದನ್ನು ಬೆಲ್ಲದ ನೀರು ಅಂತಲೂ ಹೇಳ್ತಾರೆ, ಬೆಲ್ಲದ ಹಾಲು ಅಂತಲೂ ಹೇಳ್ತಾರೆ. ಹಾಗೆ ನೋಡ್ರಿ ಹಬ್ಬದ ಅಡುಗೆ ಜೊತೆ ಸಂಡಿಗೆ ಹಪ್ಪಳ ಇಲ್ಲ ಅಂದರೆ ಅದು ಹಬ್ಬದ ಅಡುಗೆನೇ ಅನ್ನಿಸ್ಕೊಳ್ಳಲ್ಲ. ಹಾಗಾಗಿ ಸಂಡಿಗೆ ಹಪ್ಪಳನೂ ಕರೆದಾರ. ಮತ್ತು ಹಾಲದ ನೋಡ್ರಿ, ಇದು ನಾವು ಚಾಕ್ ಅಂತ ತರಿಸಿದ್ದು ಸ್ವಲ್ಪ ಅದಾವು. ಹಾಗೆ ಇಲ್ಲೊಂದು ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡೀವಿ. ಇದು ನೋಡ್ರಿ ನಮ್ಮ ಅಕ್ಕನ ಮಗಳದು ಡೆಲಿವರಿ ಆಗೈತಿ, ಆ ಕಾರಣಕ್ಕೋಸ್ಕರ ನಾವು ಸಪ್ಪೆದು ಮಾಡೀವಿ. ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿ ನೋಡ್ರಿ. ಹಬ್ಬದ ಅಡುಗೆ ಅಂತ ಅಂದಾಗ ಹೋಳ್ಗೆ ಇದನ್ನು ತಿಂದಾಗ ಅನ್ನ ಜಾಸ್ತಿ ಖರ್ಚಾಗಲ್ಲ ಅಂದ್ಕೊಂಡು ಸ್ವಲ್ಪ ಮಾಡೀವಿ. ಮತ್ತು ಗೊತ್ತಲ್ರಿ ಹಬ್ಬದ ಅಡುಗೆ ಅಂದ ತಕ್ಷಣ ಕಟ್ಟಿನ ಸಾರಂತೂ ಈ ಹಳ್ಳಿ ಸೈಡ್ ಯಾರೂ ಮರೆಯೋದೇ ಇಲ್ಲ. ಕಟ್ಟಿನ ಸಾರು ಈ ಉತ್ತರ ಕರ್ನಾಟಕದವ್ರಿಗೆಲ್ಲ ಗೊತ್ತಿದ್ದೇ ಇರುತ್ತೆ. ಈ ಕಟ್ಟಿನ ಸಾರು ಮಾಡ್ಯಾರಿ. ನನಗಂತೂ ಕಟ್ಟಿನ ಸಾರು ಅಂದರೆ ತುಂಬ ಇಷ್ಟ. ನಿಮಗೂ ಯಾರಿಗೆಲ್ಲ ಕಟ್ಟಿನ ಸಾರು ಇಷ್ಟ ಅಂದವರು
ಕಮೆಂಟ್ ಮಾಡಿರಿ. ಮತ್ತು ನೋಡಿರಿ ಇಲ್ಲಿ ಮತ್ತೆ ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ಅಡುಗೆ ಇನ್ನೂ ಮುಗ್ದಿಲ್ಲ ರೀ. ಇದು ಕೂಡ ಚಪಾತಿ ಮಾಡ್ಯಾರ ರೀ, ಹೋಳಿಗೆ ಜೊತೆ ಚಪಾತಿ ಕೂಡ ಮಾಡ್ಯಾರ. ಇರಲಿ ಅಂತ ಹೇಳಿ ಚಿಕ್ಕದು ಚಪಾತಿ ಮಾಡ್ಯಾರ ರೀ ನಮ್ಮ ಅಕ್ಕರು. ಚಪಾತಿ ಹಾಗೆ ಇಲ್ಲಿ ಕರ್ದು ಮೆಣಸಿನ್ಕಾಯಿ ಅದ ನೋಡ್ರಿ. ಹಬ್ಬದ ಅಡುಗೆ ಅಂತ ಬಂದಾಗ ಸಂಡಿಗೆ ಈ ಕರ್ದು ಮೆಣಸಿನ್ಕಾಯಿ ಮೇನ್ ಪಾಯಿಂಟ್ ರೀ. ಈ ಕರ್ದು ಮೆಣಸಿನ್ಕಾಯಿನಂತೂ ಯಾರೂ ಹಬ್ಬದ ಸಮಯದಲ್ಲಿ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಖಾರಕ್ಕೆ ಉಪ್ಪು ಹಾಗೆ ಸ್ವಲ್ಪ ಯಾವುದಾದ್ರೂ ಜೀರಿಗೆನ ಸಾಸಿವೆ ಕನ್ಫ್ಯೂಸ್ ಐತ್ರಿ, ಅದನ್ನು ಜಜ್ಜಿ ಫ್ರೈ ಮಾಡ್ತಾರೆ. ಮತ್ತು ಬದನೇಕಾಯಿ ಪಲ್ಯ ಐತೆ ನೋಡ್ರಿ. ಬದನೇಕಾಯಿ ಪಲ್ಯ ಅಂತೂ ಫೇಮಸ್. ಮತ್ತು ನಮ್ಮ ಬದನೇಕಾಯಿ ಪಲ್ಯ ಜೊತೆಗೆ ನಮ್ಮ ಸೌಮ್ಯಕ್ಕ ನೋಡ್ರಿ ಉಪ್ಪಿನಕಾಯಿ ಮಾಡ್ಕೊಂಬಂದಾರ. ಹಬ್ಬಕ್ಕೆ ಬಂದಿದ್ರು ಅವರು ಉಪ್ಪಿನಕಾಯಿ ಮಾಡ್ಕೊಂಬಂದಾರ. ಈ ಹಬ್ಬದ ಜೊತೆ ಅಡುಗೆ ಜೊತೆ ಎಲ್ಲ ಉಪ್ಪಿನಕಾಯಿ ಇರಲೇಬೇಕು. ಮತ್ತು ನಾನು ನೋಡ್ರಿ ಇದ್ರಾಗ ನಮ್ಮ ಸೌಮ್ಯಕ್ಕೆ ಅಂದರೆ ಮಂಗಳೂರು ಸೈಡ್ ಅವರು ಬಾಯ್ಲ್ಡ್ ರೈಸ್ ತಿಂತಾರೆ. ನಮಗೂ ಬಾಯ್ಲ್ಡ್ ರೈಸ್ ತಿಂದು ಅಭ್ಯಾಸ ಐತಿ. ಅವ್ರಿಗೆ ಒಂದು ಸ್ವಲ್ಪ ಬಾಯ್ಲ್ಡ್ ರೈಸ್ ಮಾಡೀವಿ. ನಾನು ಕೂಡ ಬಾಯ್ಲ್ಡ್ ರೈಸ್ನೇ ತಿಂದೀನಿ ರೀ. ಇದಕ್ಕೆ ಕುಚ್ಚಲಕ್ಕಿ ಅನ್ನ ಅಂತಲೂ ಕೂಡ ಹೇಳ್ತಾರೆ. ಈ ಅನ್ನ ಜೊತೆಗೇ ಕಟ್ಟಿನ ಸಾರು ಕಾಂಬಿನೇಷನ್ ಆಗುತ್ತೆ ಸ್ವಲ್ಪ, ಯಾಕಂದರೆ ಸ್ವಲ್ಪ ಕಾಂಬಿನೇಷನ್ ಅಷ್ಟಾಗುತ್ತೆ. ಫೈನಲಿ ನೋಡಿರಿ ನಾನಂತೂ ಎಲ್ಲ ಅಡುಗೆನೂ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಟ್ಟಿನಿ ರೀ. ನಾನು ವಿಡಿಯೋ ಮೂಲಕ ಅಂತಲೇ ಈ ರೀತಿ ತೋರ್ಸಕತ್ತೀನಿ. ನಮ್ಮದು ಹಬ್ಬದ ಅಡುಗೆಗೆ ಇಷ್ಟೆಲ್ಲ ವೆರೈಟಿ ಐತಿ ನೋಡಿರಿ ಇವತ್ತು. ಬಟ್ ನಾನು ಇದರಲ್ಲಿ ಒಂದೇ ಒಂದು ಮಿಸ್ ಮಾಡೀನಿ ರೀ. ಏನಂದ್ರೆ ತುಪ್ಪ. ನಾನಂತೂ ತುಪ್ಪ ತಿನ್ನಲ್ಲ, ಹಾಗಾಗಿ ನಾನಂತೂ ಇದಕ್ಕೆ ತುಪ್ಪನ ತೋರಿಸಿಲ್ಲ ರೀ. ಬಟ್ ತುಪ್ಪನ ವೀಡಿಯೋದಾಗ ತೋರಿಸ್ಬೋದಿತ್ತು, ಬಟ್ ನನಗದು ಅವಾಗ ನೆನಪಾಗಲಿಲ್ಲ. ಈ ಎಲ್ಲ ಅಡುಗೆದು ಇದು ಮಾಡಿದ ಮೇಲೆ ನೆನಪಾಯ್ತಿರಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗಿನಿ. ಬಟ್ ನಾನಂತೂ ತುಪ್ಪ ತಿನ್ನಲ್ಲ, ಆ ಕಾರಣಕ್ಕೋಸ್ಕರ ಇಲ್ಲಿ ನನ್ನ ಪ್ಲೇಟಲ್ಲಿ ಕೂಡ ತುಪ್ಪ ಇಲ್ಲ. ಬರ್ರಿ ಇವಾಗ ಎಲ್ಲರೂ ಸಖತ್ತಾಗಿ ಊಟ ಮಾಡೋಣ. ನಮ್ಮ ಮನ್ಯಾಗ ಇವಾಗ ನೋಡಿರಿ ನಮ್ಮ ಸೌಮ್ಯ ಆಲ್ಮೋಸ್ಟು ಈಗ ಊಟ ಮಾಡಾಕತ್ತಾಳ್ರಿ. ಆಕಿದಂತೂ ಮೊದಲೇ ಊಟ ಆಗೈತಿ, ಅರ್ಧಕ್ಕರ್ಧ ಊಟ ಆಗೈತ್ರಿ ಆಕಿದಂತೂ ನಮ್ಮ ಸೌಮ್ಯಂದು. ಆಕಿ ಜೊತೆನ ನಾನು ಹೊರಗಡೆ ಹಾಕ್ಕೊಂಡು ಬಂದೀನಿ ರೀ. ನಮ್ಮ ಸೌಮ್ಯ ಊಟ ಮಾಡಾಕತ್ತಾಳ್ರಿ ಇವಾಗ. ಆಲ್ಮೋಸ್ಟ್ ಅವಳದಂತೂ ಊಟ ಆಗೈತಿ. ನಾನು ಇವಾಗ ಊಟ ಮಾಡ್ತೀನಿ ರೀ. ಇಲ್ಲಿಗೆ ಈ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬಾಯ್ ಬಾಯ್.